ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಎರಡೂ ಕೂಡ ಸೇರಿಸಿ ಒಳ್ಳೆ ರೈಸ್ ಬಾತ್ ಅಥವಾ ವಾಂಗಿಬಾತ್ನ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಹೇಗೆ ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿಗೆ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಈರುಳ್ಳಿ, ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನ ಹೆಚ್ಚಾಗಿ ಹಾಕಿದ್ರೆ ನಿಮಗೆ ರುಚಿ ಕೂಡ ಅಷ್ಟು ರುಚಿಯಾಗಿ ಅದ್ಭುತವಾಗಿರುತ್ತೆ. ಮೈಸೂರು ಬದನೆಕಾಯಿ ತೊಗೊಳ್ಳಿ, ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈಗ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬದನೆಕಾಯಿನ ಇಲ್ಲಿ ನಾನು 3ರಿಂದ 4 ಬದನೆಕಾಯಿನ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋ ಥರ ನಾವೀಗ ಫ್ರೈ ಮಾಡ್ಕೊಬೇಕಾಗತ್ತೆ. ಎಲ್ಲನೂ ಕೂಡ ನೋಡಿ, ಒಂದು 5 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಕೂಡ ಬೇಯಬೇಕು. ಬೆಂದ ನಂತರ ನಾವು ಇದನ್ನು ನೆಕ್ಸ್ಟು ಇದಕ್ಕೆ ಹುಳಿನ ಹಾಕಬೇಕಾಗುತ್ತೆ. ಹುಣಸೆ ಹಣ್ಣಿನ ರಸನ ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಒಂದು 2-3 ನಿಮಿಷ ಆದರೂ ಕುದಿಸ್ಕೊಬೇಕಾಗತ್ತೆ. ನಾನು ವಾಂಗಿಬಾತ್ ಪೌಡರ್ನ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ನಿಮಗೆ ಎಷ್ಟು ಬೇಕಾಗುತ್ತೋ ವಾಂಗಿಬಾತ್ ಪೌಡರ್ ಅಷ್ಟನ್ನು ಇಲ್ಲಿ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಹಸಿ ಬಟಾಣಿನ ಒಂದು ಅರ್ಧ ಕಪ್ ಅಷ್ಟನ್ನು ಇಲ್ಲಿ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ? ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ನಾವು ಮತ್ತೊಂದು ಸ್ವಲ್ಪ ಬೇಕಂದರೆ ನೀವು ವಾಂಗಿಬಾತ್ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇನ್ನೂ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ ಮಾತ್ರ ಅಥವಾ ಬದನೆಕಾಯಿನ ಮಾತ್ರ ಉಪಯೋಗಿಸಿ ನೀವು ವಾಂಗಿಬಾತ್ನ ಮಾಡ್ಕೋಬೋದು. ಎರಡನ್ನೂ ಕೂಡ ಸೇರಿಸಿ ವಾಂಗಿಬಾತ್ ಮಾಡಿದ್ದೀರಾ ಇಲ್ಲ ಅಲ್ವಾ? ಈ ಥರ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕಿ. ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿರುತ್ತೆ. ಆಲ್ಮೋಸ್ಟ್ ತುಂಬ ಜನಕ್ಕೂ ಕೂಡ ಗೊತ್ತಿರುತ್ತೆ ಅಂದ್ಕೊತೀನಿ ಈ ರೆಸಿಪಿನ. ತುಂಬ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಇದಕ್ಕೆ ನಾನು ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆದ ನಂತರ ಕುದೀತಾ ಇರುವಾಗ ನಾನು ಇದಕ್ಕೆ ಅಕ್ಕಿನ ಹಾಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರುವ ಅಕ್ಕಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೆನೆಸಿರೋದ್ರಿಂದ ನಿಮಗೆ ಅಕ್ಕಿ ತುಂಬ ಚೆನ್ನಾಗಿ ಬೇಗನೆ ಕುಕ್ ಆಗೋದ್ರ ಜೊತೆಗೆ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀವು ನೆನೆಸಿಟ್ಕೊಂಡು ನಂತರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ಎಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದು ಕುದಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಂತರ ಎಲ್ಲ ಕೂಡ ಚೆನ್ನಾಗಿ ಕುದಿ ಬರುತ್ತಲ್ವ, ಆಗ ನಾವು ಈ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಿಲ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಮುಕ್ಕಾಲು ಭಾಗ ಒಂದು ಅನ್ನ ಎಲ್ಲ ಬೆಂದಿದೆ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಿಲ್ ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ. 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಅಥವಾ ನಿಮಗೆ ಅನ್ನ ಚೆನ್ನಾಗಿ ಬೇಯೋಲ್ಲ ಅನ್ನೋರು 2 ವಿಷಿಲಾದರೂ ಚೆನ್ನಾಗಿ ಕೂಗಿಸ್ಕೊಂಬಿಡಿ, ಆಗ ತುಂಬ ಚೆನ್ನಾಗಾಗತ್ತೆ. ನೋಡಿ, ಈ ರೀತಿಯಲ್ಲಿ ನಿಮಗೂ ಕೂಡ ತುಂಬ ಉದುರಾಗಿ ಈ ಥರ ವಾಂಗಿಬಾತ್ ಅಥವಾ ರೈಸ್ ಬಾತ್ ಅಂತಲೂ ಹೇಳ್ಬೋದು. ನಿಮಗೆ ಈ ರೀತಿ ಬರಬೇಕಂದ್ರೆ ಈ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕ್ಯಾಪ್ಸಿಕಮ್ ವಾಂಗಿಬಾತ್ ಅಂತಲೂ ಕೂಡ ಹೇಳ್ಬೋದು. ಎರಡನ್ನೂ ಕೂಡ ಸೇರಿಸಿ ಒಂದು ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.